ಅವತ್ತೇ ಹೇಳ್ತಾ ಇದ್ವಿ ಸರ್ಕಾರ 26 ತಿಂಗಳ ಹಿಂಬಾಕಿಯನ್ನ ಘೋಷಣೆ ಮಾಡಿದ ತಕ್ಷಣ ಅದಕ್ಕೆ ಅಮೌಂಟನ್ನು ರಿಲೀಸ್ ಮಾಡೋಕ್ಕೆ ಮುಂದಾದ ತಕ್ಷಣ ಅಂದ್ವಿ. ಇರೋದು 38 ತಿಂಗಳದ್ದು, ಇವರು 26 ತಿಂಗಳುಗಳದ್ದು ಕೊಡ್ತಾ ಇದ್ದಾರೆ. ಇದು ಬಗೆಹರಿಯುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಾರಣ ಅವ್ರು ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಒಪ್ಕೊಳ್ಳೋದಾಗಿದ್ದರೆ ಹಿಂದೆನೇ ಒಪ್ಕೊಳ್ತಾ ಇದ್ರು. ಅವ್ರು ಕೇಳ್ತಾ ಇರೋದೇ 38 ತಿಂಗಳ ಹಿಂಬಾಕಿ. ಇಲ್ಲಾಂದ್ರೆ ಇಷ್ಟು ದಿನ ಅವ್ರು ಯಾಕೆ ಕಾಯ್ತಾ ಇದ್ರು? ಅದೇ ರೀತಿಯಲ್ಲಿ ಈಗ ಸಂಘಟನೆಗಳು ಹೇಳ್ತಾ ಇರುವಂಥದ್ದು ನಮಗೆ 38 ತಿಂಗಳದ್ದು ಬೇಕು ಅಂತಾನೆ ಹೇಳ್ತಾ ಇದ್ದಾರೆ. ಅವರು ಯಾವುದನ್ನು ಬಾಕಿ ಉಳಿಸ್ಕೊಳ್ಳೋಕೆ ಹೋಗ್ಬಿಡಿ, ನಮಗೆಲ್ಲ ಕೊಟ್ಟು ಕ್ಲಿಯರ್ ಮಾಡಿ ಅಂತಿದ್ದಾರೆ. ಹಾಗಾಗಿ ಈಗ ಮೇ 20ನೇ ತಾರೀಕಿಗೆ ಅನಿರ್ದಿಷ್ಟಾವಧಿಗೆ ಮುಷ್ಕರವನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ ಸಾರಿಗೆ ನೌಕರರು. ಸರ್ಕಾರಕ್ಕೆ ಮತ್ತೊಂದು ತಲೆಬಿಸಿ. ಇದು ಆರಂಭ ಇನ್ನೂ ಇದೆ. ಕಾರಣ ಕೊಟ್ಟ ಭರವಸೆಗಳು ಹಾಗಿದೆ. ಆಶಾ ಕಾರ್ಯಕರ್ತರಿದ್ದಾರೆ, ಇನ್ನೂ ಅವರದ್ದು ಕೂಡ ಭರವಸೆಗಳಿದ್ದಾವೆ. ಅಂಗನವಾಡಿ ಕಾರ್ಯಕರ್ತರದ್ದಿದೆ. ಅಷ್ಟೇ ಯಾಕೆ, ಸರ್ಕಾರಿ ನೌಕರರಿಗೆ NPS ಬದಲಾಗಿ OPS ಕೊಡ್ತೀವಿ ಅಂತ ಹೇಳಿದ್ರು. ಅಂದರೆ ಓಲ್ಡ್ ಪೆನ್ಷನನ್ನು ಕೊಡ್ತೀವಿ ಅಂತೇಳಿ ಅವರು ಹಿಂದಿಂದನೇ ಬರ್ತಾರೆ. ಸೊ ಹಾಗಾಗಿ ಈಗ ಮೇ 20ರಿಂದ ಇವರದ್ದು ಆರಂಭವಾಗ್ತಾ ಇದೆ. ಯಾವ ರೀತಿ ಪ್ರತಿಭಟನೆ ನೋಡಿ. ಸಾರಿಗೆ ನೌಕರರು ಸರ್ಕಾರದ ನಡುವೆ ತಿಕ್ಕಾಟ. ಮತ್ತೆ ಸ್ತಬ್ಧವಾಗುತ್ತಾ ಸರ್ಕಾರಿ ಸಾರಿಗೆ ಸಂಚಾರ. ಮೇ 20ರಿಂದ ರೋಡಿಗಿಳಿಯಲ್ವಾ ಸರ್ಕಾರಿ ಬಸ್? ಎಸ್, ಸಾರಿಗೆ ನೌಕರರು ಹಾಗೂ ಸರ್ಕಾರದ ನಡುವಿನ ಜಟಾಪಟಿ ಮತ್ತೆ ಜೋರಾಗಿದೆ. ನೀ ಕೊಡಲ್ಲ ನಾ ಬಿಡಲ್ಲ ಎನ್ನುವಂತಾಗಿದೆ ಸಾರಿಗೆ ನೌಕರರ ಸ್ಥಿತಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದ 4 ನಿಗಮಗಳ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಸರ್ಕಾರದ ಜೊತೆಗಿನ ಮಾತುಕತೆ ವಿಫಲವಾದ ಹಿನ್ನೆಲೆಯಲ್ಲಿ ಇದೀಗ ಸಾರಿಗೆ ನೌಕರರು ಮತ್ತೆ ಹೋರಾಟದ ಹಾದಿ ಹಿಡಿದಿದ್ದಾರೆ. ಮೇ 20ರಿಂದ ರಾಜ್ಯ ಸಾರಿಗೆ ಸ್ತಬ್ಧವಾಗಲಿದೆ. KSRTC, BMTC ಸೇರಿದಂತೆ 4 ನಿಗಮಗಳ ಬಸ್ಗಳು ರಸ್ತೆಗಿಳಿಸದಿರಲು ನಿರ್ಧರಿಸಲಾಗಿದೆ. ಇವತ್ತು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯವರು ಸುದ್ದಿಗೋಷ್ಠಿ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರ ನಡೆಸಲು ಸಾರಿಗೆ ನೌಕರರ ಸಂಘಟನೆ ದೃಢ ನಿರ್ಧಾರ ಮಾಡಿದೆ. ಮೇ 20ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯಲಿದೆ ಅಂತ ತಿಳಿಸಿದ್ದಾರೆ. ಈ ಬಾರಿ ಸರ್ಕಾರಕ್ಕೆ ಜೋರಾಗಿಯೇ ಬಿಸಿ ಮುಟ್ಟಿಸಲು ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಸಾರಿಗೆ ನೌಕರರ ಬೇಡಿಕೆ ಏನು ಅಂತ ನೋಡೋದಾದರೆ, ಸಾರಿಗೆ ನೌಕರರ ಬೇಡಿಕೆಗಳು: 38 ತಿಂಗಳ ಹಿಂಬಾಕಿ ವೇತನ ನೀಡಬೇಕು. 2024ರ ಜನವರಿ 1ರಿಂದ ಮೂಲ ವೇತನ 25% ಏರಿಸಬೇಕು. ಮೂಲ ವೇತನದಲ್ಲಿ 31% ತುಟಿ ಭತ್ಯೆ ವಿಲೀನಗೊಳಿಸಬೇಕು. 26 ತಿಂಗಳ ಬಾಕಿ 1272 ಕೋಟಿ ಒಂದೇ ಕಂತಿನಲ್ಲಿ ಬಿಡುಗಡೆ. ಕೋವಿಡ್ ಸಮಯದಲ್ಲಿನ ಅರಿಯರ್ಸ್ ನೀಡಬೇಕು ಅಂತ ಸಾರಿಗೆ ಸಂಘಟನೆಗಳು ಆಗ್ರಹಿಸಿವೆ. ಈ ಬೇಡಿಕೆ ಈಡೇರದಿದ್ದರೆ 20ರ ಬೆಳಗ್ಗೆ 6 ಗಂಟೆಯಿಂದ ಸಾರಿಗೆ ಬಸ್ಗಳನ್ನು ಬಂದ್ ಮಾಡಲಾಗುತ್ತೆ ಅಂತ ಸಾರಿಗೆ ನೌಕರರ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಸಾರ್ವಜನಿಕರಿಗೆ ತೊಂದರೆ ಆದರೆ ಅದಕ್ಕೆ ಸರ್ಕಾರವೇ ಹೊಣೆ, ಸಾರಿಗೆ ನೌಕರರು ಜವಾಬ್ದಾರಿ ಅಲ್ಲ ಎನ್ನುವ ಸಂದೇಶವನ್ನು ನೀಡಿದೆ. ಇದೇ ತಾರೀಕು 25ರಿಂದ ಮುಂಜಾನೆ 6ರಿಂದ 4 ನಿಗಮಗಳ 1.25 ಲಕ್ಷ ಕಾರ್ಮಿಕರು ರಾಜ್ಯದಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹೂಡ್ತಾರೆ. ಆ ಮುಷ್ಕರದ ಫಲವಾಗಿ ಏನೇನು ತೊಂದರೆಗಳಾಗ್ತದೆ ಅಥವಾ ಸಾರ್ವಜನಿಕ ಇರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಆಗ್ಬೋದು, ಅದು ಸಂಪೂರ್ಣವಾದ ಜವಾಬ್ದಾರಿಯನ್ನು 4 ನಿಗಮಗಳ ಆಡಳಿತ ವರ್ಗ ಮತ್ತು ನಮ್ಮ ರಾಜ್ಯ ಸರ್ಕಾರ ಸಂಪೂರ್ಣ ಹೊಣೆ ಅವರು ಹೊತ್ಕೊಳ್ಬೇಕಾಗುತ್ತೆ ಅಂತ ಮಾತನ್ನು ಹೇಳ್ತೇನೆ. ಏನೇ ಮುಷ್ಕರ ನಡೆದು ಕೂಡ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರವೇ ಅದನ್ನು ಸಂಪೂರ್ಣವಾಗಿ ಹೊಣೆ ಹೊತ್ಕೊಳ್ಬೇಕಾಗುತ್ತೆ ಮಾತನ್ನು ಸ್ಪಷ್ಟವಾಗಿ ಅದನ್ನು ಹೇಳ್ತೇನೆ. 20 ಮೇನಿಂದ ರಾಜ್ಯದಾದ್ಯಂತ ಸಾರಿಗೆ ನೌಕರರು ಮುಷ್ಕರ ಹೂಡುವುದು ಕಡಾಖಂಡಿತ ಮಾತನ್ನು ಹೇಳ್ತೇನೆ. ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ 4 ಸಾರಿಗೆ ನಿಗಮಗಳು ಭಾಗಿಯಾಗುವ ಸಾಧ್ಯತೆ ಇದೆ. ಸುಮಾರು 1.25 ಲಕ್ಷಕ್ಕೂ ಹೆಚ್ಚು ನೌಕರರು ಈ ಹೋರಾಟದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಇನ್ಮೇಲೆ ಮಾತುಕತೆ ಇಲ್ಲ, ಕೇವಲ ಇತ್ಯರ್ಥಕ್ಕಷ್ಟೇ ಅವಕಾಶ. ಈ ಬಾರಿ ಅವರು ಹೇಳೋದನ್ನು ನಾವು ಕೇಳಲ್ಲ. ಸ್ಟೇರಿಂಗ್ ಹಿಡಿಯೋದು ನಿಲ್ಲಿಸಿ ಡ್ರೈವರ್ಸ್ ಮನೆಯಲ್ಲಿರ್ತಾರೆ. ಟಿಕೆಟ್ ಹರಿಯೋದನ್ನು ನಿಲ್ಲಿಸಿ ಕಂಡಕ್ಟರ್ ಮನೆಯಲ್ಲಿರ್ತಾರೆ. ಸ್ಪ್ಯಾನರ್ ಹಿಡಿಯೋದನ್ನು ಬಿಟ್ಟು ಸಿಬ್ಬಂದಿ ಮನೆಯಲ್ಲಿರ್ತಾರೆ ಅಂತ ಜಂಟಿ ಕ್ರಿಯಾ ಸಮಿತಿ ಮುಖಂಡರು ಎಚ್ಚರಿಸಿದ್ದಾರೆ. ಮಾತುಕತೆಗಳು ಅಸಂಖ್ಯಾತವಾಗಿ ಆಗಿದ್ದಾವೆ. ನಾವು 10 ಬಾರಿ ಕರೆ ಕೊಟ್ಟಿದ್ದೀವಿ. ಬೆಂಗಳೂರು ಚಲೋ, ಇದು ಬೆಳಗಾಂ ಚಲೋ, ಬೆಂಗಳೂರು ಚಲೋ, ಸಮಾವೇಶಗಳು, ಮುಖ್ಯಮಂತ್ರಿಗಳ ಜೊತೆ ಸಭೆ, ರಾಜ್ಯದ ಸಾರಿಗೆ ಸಚಿವರ ಜೊತೆ ಸಭೆ, ಆಡಳಿತ ವರ್ಗದ ಜೊತೆ ಸಭೆ ಎಲ್ಲವೂ ಮುಗಿದೋಗಿದ್ದಾವೆ. ಇನ್ನು ಅಂತಿಮವಾಗಿ ಇತ್ಯರ್ಥ ಆಗಬೇಕು. 20ರೊಳಗೆ ಇತ್ಯರ್ಥ ಮಾಡಿದರೆ ನಾವು ರಾಜ್ಯ ಸರ್ಕಾರಕ್ಕೆ ಅದು ಗೌರವ ಹೆಚ್ಚಳ ಆಗುತ್ತೆ. ಇಲ್ಲದೇ ಇದ್ದರೆ ಸಾರಿಗೆ ನಿಗಮಗಳ ನೌಕರರು 100ಕ್ಕೆ 100 ಈ ಸಲ ಮುಷ್ಕರ ಮಾಡ್ತಾರೆ. ಒಟ್ಟಲ್ಲಿ ಸಾರಿಗೆ ನೌಕರರು ಹಾಗೂ ಸರ್ಕಾರದ ನಡುವಿನ ತಿಕ್ಕಾಟ ಮುಂದುವರೆದಿದ್ದು, ಸರ್ಕಾರ ಇವರ ಬೇಡಿಕೆಗಳನ್ನು ಈಡೇರಿಸುತ್ತಾ ಇಲ್ಲ ಬಸ್ ಮುಷ್ಕರ ನಡೆದೇ ಬಿಡುತ್ತಾ ಅನ್ನೋದು ಮೇ 20ರ ಒಳಗೆ ತಿಳಿಯಲಿದೆ. ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.